ಬಳ್ಳಾರಿಯಲ್ಲಿ ಬ್ಯಾನರ್ ಅಳವಡಿಕೆಯ ವೇಳೆ ಕಿತ್ತಾಟದ ಪ್ರಕರಣ. ಒಟ್ಟು 11 ಮಂದಿಯ ಮೇಲೆ ಬ್ರೂಸ್ಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಾಸಕ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಅಲಿಖಾನ್, ದಮ್ಮೂರ್ ಶೇಖರ್ ಸೇರಿ ಒಟ್ಟು 11 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಆರಂಭ ಆಗಿರುವಂತಹ ಗಲಾಟೆ. ಶಾಸಕ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಂದ ಕಲ್ಲು ತೂರಾಟ. ಶಾಸಕ ಭರತ್ ರೆಡ್ಡಿ ಬೆಂಬಲಿಗರಿಂದಲೂ ಕಲ್ಲು ತೂರಾಟ ನಡೆದಿದೆ. ಗಲಾಟೆ ಜೋರಾಗ್ತಾ ಇದ್ದಂತೆ ಗನ್ಮ್ಯಾನ್ಗಳಿಂದ ಏರ್ ಫೈರ್ ಮಾಡಲಾಗಿದೆ. ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಸ್ ಏರ್ ಫೈರ್ ಅನ್ನ ಮಾಡಿದ್ದಾರೆ. ಇದೆಲ್ಲದರ ಪರಿಣಾಮವಾಗಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಗುಂಡೇಟಿಗೆ ಬಲಿಯಾಗಿದ್ದಾನೆ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಭಾರಿ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗುತ್ತೆ. ವಾಲ್ಮೀಕಿ ಪುತ್ಥಳಿಯ ಅನಾವರಣ ಕಾರ್ಯಕ್ರಮಕ್ಕಾಗಿ ಬ್ಯಾನರ್ ಅಳವಡಿಕೆಗಾಗಿ ಶುರುವಾಗಿರುವಂತಹ ಗಲಾಟೆ ಅಂತಿಮವಾಗಿ ರಾಜಶೇಖರ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣವಾಗುತ್ತೆ. ರಾತ್ರಿ ಸುಮಾರು 8 ಗಂಟೆ 15 ನಿಮಿಷದಿಂದ 8:15 ಸುಮಾರಿಗೆ ಆಗಿರುವಂತಹ ಗಲಾಟೆ ಇದು. ಗಲಾಟೆ ತಾರಕಕ್ಕೆ ಇರುತ್ತೆ. ಎರಡು ಕಡೆಯಿಂದನೂ ಸಹ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕಲ್ಲು ತೂರಾಟ ಆಗುತ್ತೆ. ಪರಿಸ್ಥಿತಿ ಸಂಪೂರ್ಣವಾಗಿ ಕೈತಪ್ಪಿ ಹೋಗುವಂತಹ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ನ ಪ್ರತಿ ಸಹ ನೋಡ್ತಾ ಇದ್ದೀರಾ. ಅದರಲ್ಲಿ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಅವರ ಹೆಸರನ್ನು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಒಟ್ಟು 11 ಜನರ ವಿರುದ್ಧವಾಗಿ ಈಗ ಎಫ್ಐಆರ್ ದಾಖಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವಾನಂದ್ ಕೊಡ್ತಾರೆ. ಶಿವಾನಂದ್, ರಾತ್ರಿ ಆಗಿರುವಂತಹ ಘಟನೆ ದೊಡ್ಡ ಮಟ್ಟದಲ್ಲಿ ಬಳ್ಳಾರಿ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಒಂದ್ ಕಡೆಗೆ ನೇರವಾಗಿ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡ್ತಾ ಇದ್ರು, ನನ್ನ ಕೊಲೆಗೆ ಸಂಚನ ರೂಪಿಸಲಾಗಿತ್ತು ಅಂತ. ಮತ್ತೊಂದು ಕಡೆಗೆ ಈಗ ಎಫ್ಐಆರ್ ಅವರ ಮೇಲೆ ಆಗಿದೆ. ಏನೆಲ್ಲ ಇದೆ ಎಫ್ಐಆರ್ ನಲ್ಲಿ, ಏನೆಲ್ಲ ಉಲ್ಲೇಖಿಸಲಾಗಿದೆ? ಜಗದೀಶ್, ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಭೆ ಏನಾಯಿತು ಬಳ್ಳಾರಿಯಲ್ಲಿ. ಜನಾರ್ದನ್ ರೆಡ್ಡಿ ಹಾಗೆ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ, ಅಂದರೆ ಉಭಯ ನಾಯಕರ ಬೆಂಬಲಿಗರ ನಡುವೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂಥದ್ದು. ನಾರಾ ಭರತ್ ರೆಡ್ಡಿ ಅವರ ಅತ್ಯಾಪ್ತ ಚಂದ್ರಶೇಖರ್ ಅವರು ಈಗ ದೂರನ್ನು ದಾಖಲಿಸಿ ಮಾಡಿರುವಂಥದ್ದು. ಅಂದರೆ ಉದ್ದೇಶಪೂರ್ವಕವಾಗಿ ಒಂದು ಗಲಾಟೆಯನ್ನು ಮಾಡಿದ್ರು, ಜೊತೆಗೆ ಕೊಲೆಗೆ ಯತ್ನ ನಡೆಸಿದ್ರು ಅನ್ನುವಂಥ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ಈಗ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ರಾಮುಲು ಹಾಗೆ ಅವರ ಬೆಂಬಲಿಗರ ಆದಿಯಾಗಿ ಒಟ್ಟು 11 ಜನರ ಮೇಲೆ ಈಗ ಕೇಸ್ ಕೂಡ ದಾಖಲಾಗಿರುವಂಥದ್ದು. ನಿನ್ನೆ ಏನು ಘಟನೆ ನಡೀತು ಆ ಬಳಿಕ ಸಾಕಷ್ಟು ಒಂದು ರೀತಿಯಾಗಿ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲೇ ಸಾಕಷ್ಟು ಬಿಗುವಿನ ವಾತಾವರಣ ಇತ್ತು. ಯಾಕಂದರೆ ಎರಡೂ ಗುಂಪಿನಿಂದ ಕೂಡ ಪರಸ್ಪರ ಹಲ್ಲೆ ಹೊಡೆದಾಟ ನಡೆಸುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆ ಒಂದು ಏನು ದೃಶ್ಯ ಇತ್ತು ಅದು ಸಾಕಷ್ಟು ಭೀಕರತೆ ಕಾರಣವಾಗಿತ್ತು. ಈಗ ನಾನು ಇರುವಂಥದ್ದು ಜನಾರ್ದನ್ ರೆಡ್ಡಿ ಅವರ ಮನೆಯ ಏನು ನಿವಾಸ ಇದೆ, ಅವರ ನಿವಾಸದ ಮುಂಭಾಗದಲ್ಲಿ ಒಂದು ಕಚೇರಿ ಇದೆ. ಆ ಕಚೇರಿ ಮುಂಭಾಗದ ದೃಶ್ಯವನ್ನ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಇದು ತಂತಿ ಬೇಲಿ ಇತ್ತು. ಈ ಒಂದು ಬೇಲಿಯನ್ನು ಕೂಡ ಕೆಡವಿ ಹಾಕಿರುವಂಥದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಯುವಕರ ಗುಂಪು ಸೇರಿತ್ತು. ಜೊತೆಗೆ ಈ ಒಂದು ಏನು ಏಕಾಏಕಿ ಬಂದಂತ ಉಭಯ ನಾಯಕರ ಏನು ಬೆಂಬಲಿಗರ ಪಡೆ ಇದೆ, ಅವರು ಸಾಕಷ್ಟು ರೀತಿಯಲ್ಲಿ ಒಂದು ಗಲಾಟೆಯನ್ನು ಮಾಡ್ತಾರೆ. ಪರಸ್ಪರ ದೊಣ್ಣೆಗಳನ್ನು ಹಿಡಿದು ಹೊಡೆದಾಡುವ ಹಂತಕ್ಕೂ ಕೂಡ ತಲುಪ್ತಾರೆ. ಜೊತೆಗೆ ಒಂದಷ್ಟು ಏನು ಗ್ಲಾಸ್ಗಳಾಗಿರ್ಬೋದು, ಜೊತೆಗೆ ಕಲ್ಲು, ಡೊಣ್ಣೆ ಹೀಗೆ ಎಲ್ಲವನ್ನ ಎಸೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಈಗ ಏನು ದೃಶ್ಯ ನಮ್ಮ ನೇರ ದೃಶ್ಯ ಏನಿದೆ, ಇದು ಜನಾರ್ದನ್ ರೆಡ್ಡಿ ಅವರ ನಿವಾಸ ಆಗಿರುವಂಥದ್ದು. ಈ ಒಂದು ನಿವಾಸದಲ್ಲಿ ಜನಾರ್ದನ್ ರೆಡ್ಡಿ ಅವರು ಬರ್ತಾರೆ. ಯಾಕಂದ್ರೆ ಕಾರ್ಯಕ್ರಮಕ್ಕೆ ತೆರಳಿ, ಅಂದರೆ ಗಂಗಾವತಿ ಅವರ ಕ್ಷೇತ್ರದಲ್ಲಿ ಒಂದಷ್ಟು ಕಾರ್ಯಕ್ರಮಗಳಿರ್ತವೆ. ಅವನ್ನ ಮುಗಿಸ್ಕೊಂಡು ನೇರವಾಗಿ ಇದೇ ಒಂದು ಸ್ಥಳದಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಂದು ಕಾರ್ ಪಾರ್ಕಿಂಗ್ ಮಾಡ್ತಾರೆ. ಆ ಕಾರ್ ಪಾರ್ಕಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಏಕಾಏಕಿ ಫೈರಿಂಗ್ ಅನ್ನ ಏನು ಶಾಸಕ
ಭರತ್ ರೆಡ್ಡಿ ಅವರ ಬೆಂಬಲಿಗ ಅಂದರೆ ಅವರ ಅತ್ಯಾಪ್ತಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ಫೈರ್ ಮಾಡಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಖುದ್ದಾಗಿ ಜನಾರ್ದನ್ ರೆಡ್ಡಿ ಅವರು ಕೂಡ ಆರೋಪವನ್ನು ಮಾಡಿದರು. ಅಂದರೆ 4 ಸುತ್ತಿನ ಗುಂಡನ್ನು ಹಾರಿಸಿದ್ರು. ಹಾಗಾಗಿ ಒಂದಷ್ಟು ಏನು ಗುಂಡುಗಳನ್ನು ತೋರಿಸಿ ಅವರು ಆರೋಪವನ್ನು ಅಂದರೆ ನನ್ನ ಕೊಲೆಗೆ ಯತ್ನ ನಡೆಸಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆರೋಪವನ್ನು ಮಾಡಿದ್ರು. ಸಾಕಷ್ಟು ಈ ಒಂದು ದೃಶ್ಯವನ್ನು ಕೂಡ ನ್ಯೂಸ್ ಫಸ್ಟ್ ನಿನ್ನೆ ಸೆರೆ ಮಾಡಬೇಕಾದ್ರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಜನರು ಕೂಡ ಇಲ್ಲಿ ಆತಂಕ ಇತ್ತು. ಎರಡೂ ಗುಂಪಿನ ನಡುವೆ ಪರಸ್ಪರ ವಾಗ್ವಾದಗಳು, ಜೊತೆಗೆ ಒಂದಷ್ಟು ಸವಾಲು ಹಾಕುವಂಥ ಒಂದು ಕೆಲಸ ಆಯಿತು. ಜೊತೆಗೆ ಏಕಾಏಕಿ ಯುವಕರ ಗುಂಪು ಏನಿತ್ತು ಅದು ಡೊಣ್ಣೆ ಕಟ್ಟಿಗೆ ಎಲ್ಲವನ್ನು ಹಿಡಿದುಕೊಂಡು ಬಂದು ಈ ಒಂದು ರಸ್ತೆ ಮುಂಭಾಗ, ಅಂದರೆ ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇದೇ ಒಂದು ರಸ್ತೆ ಮುಂಭಾಗದಲ್ಲೇನೆ ಜನಾರ್ದನ್ ರೆಡ್ಡಿ ಅವರ ಅಂದರೆ ಈ ಒಂದು ಕಚೇರಿ ಏನಿದೆ, ಕಚೇರಿಯ ಮುಂಭಾಗದ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇರ್ತೀವಿ. ಈಗಾಗಲೇ ಆ ಒಂದು ರಸ್ತೆಯ ಬದಿಯಲ್ಲಿ ನಿಂತು ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲನ್ನು, ಅಂದರೆ ಜನಾರ್ದನ್ ರೆಡ್ಡಿ ಅವರು ಇರ್ತಕ್ಕಂಥ ಕಚೇರಿಗೆ ಕಲ್ಲನ್ನು ಎಸೆಯುವಂಥ ಒಂದು ಕೆಲಸವನ್ನು ಒಂದು ಗುಂಪಿನಿಂದ ಆಗಿರುವಂಥದ್ದು ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈ ಒಂದು ಕಚೇರಿಯಲ್ಲೂ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲು ಆಗಿರ್ಬೋದು, ಜೊತೆಗೆ ಕಟ್ಟಿಗೆ ಸೇರಿದಂತೆ ವಿವಿಧ ದೃಶ್ಯಗಳು ಈಗ ಕಾಣಿಸ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಒಂದು ಕಟ್ಟಿಗೆ ಕೂಡ ಅಲ್ಲಿ ಬಿದ್ದಿರುವಂಥದ್ದು, ಜೊತೆಗೆ ಕಲ್ಲು ಕೂಡ ಇರುವಂಥದ್ದು ಸಾಕಷ್ಟು ಪ್ರಮಾಣದ. ಅಂದರೆ ಪೊಲೀಸರು ಈ ಒಂದು ಯುವಕರ ಗುಂಪನ್ನು ಚದರಿಸಬೇಕಾದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಗ್ಲಾಸ್ಗೆ ಆ ಕಲ್ಲನ್ನು ಎಸೆದಂಥ ಸಂದರ್ಭದಲ್ಲಿ ಈ ಒಂದು ಕಚೇರಿಯ ಗ್ಲಾಸ್ ಏನಿದೆ ಇದು ಸಂಪೂರ್ಣವಾಗಿ ಅಂದರೆ ಅಲ್ಲಿ ಒಡೆದೋಗಿರುವಂಥದ್ದು. ಮತ್ತೊಂದು ಕಡೆ ಪೊಲೀಸರು ಕೂಡ ಇಲ್ಲಿದ್ದಂಥ ಯುವಕರನ್ನ ಚದರಿಸಬೇಕು, ಜೊತೆಗೆ ಪರಿಸ್ಥಿತಿಯನ್ನು ತಿಳಿಗೊಳಿಸ್ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದಷ್ಟು ಮುಂಜಾಗ್ರತಾ ಕ್ರಮ ಅಂದರೆ ಏರ್ ಫೈರಿಂಗ್ ಮಾಡ್ತಾರೆ, ಜೊತೆಗೆ ಇದು ಟಿಯರ್ ಗ್ಯಾಸನ್ನು ಏನು ಸಿಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆದರೂ ಕೂಡ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರೋದಿಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಎರಡೂ ಉಭಯ ನಾಯಕರ ಬೆಂಬಲಿಗರೇನಿದ್ರು ಸಾಕಷ್ಟು ಮಟ್ಟದಲ್ಲಿ ಅದು ಏನು ಪರಿಸ್ಥಿತಿ ಅಂದರೆ ಕಂಟ್ರೋಲ್ಗೆ ಸಿಗದ ರೀತಿಯಲ್ಲಿ ಕೂಡ ಅವರ ವರ್ತನೆ ಇತ್ತು. ಜೊತೆಗೆ ನಾವು ಕೂಡ ಹೆಚ್ಚು ನಾನು ಹೆಚ್ಚು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅಂದರೆ ಅಷ್ಟರ ಮಟ್ಟಿಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಒಂದಷ್ಟು ಈ ಥರನಾಗಿ ಗ್ಲಾಸ್ಗಳು ಕೂಡ ಬಿದ್ದಿರುವಂಥದ್ದು, ಜೊತೆಗೆ ಇದೇ ಥರನಾದಂಥ ಇಟ್ಟಿಗೆ ಅಲ್ಲಲ್ಲಿ ಇಟ್ಟಿಗೆ, ಜೊತೆಗೆ ಒಂದಷ್ಟು ಇಲ್ಲಿ ಏನಿದಾವೆ ಕಟ್ಟಿಗೆಗಳು ಕೂಡ ಬಿದ್ದಿರುವಂಥದ್ದು ಇದೇ ಒಂದು ಭೀಕರತೆಗೆ ಸಾಕಷ್ಟು ಕಾರಣ ಆಗಿತ್ತು. ಯಾಕಂದರೆ ಅಷ್ಟರ ಮಟ್ಟಿಗೆ ಎರಡೂ ಪಡೆಗಳಿಂದ ಒಂದು ಆಕ್ರೋಶ ಇತ್ತು. ನಾಳೆ ಅಂದರೆ ಬಳ್ಳಾರಿಯ SP ಸರ್ಕಾರ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣ ಇದೆ. ಹಾಗಾಗಿ ಆ ಒಂದು ಪುತ್ಥಳಿ ಅನಾವರಣ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರಿಂದ ಬ್ಯಾನರ್ ಅಳವಡಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು. ಈ ಒಂದು ಬ್ಯಾನರ್ ಅಳವಡಿಸಬೇಕಾದ್ರೆ ಸಾಕಷ್ಟು ಅಂದರೆ ಬಳ್ಳಾರಿಯ ಬಹುತೇಕ ರಸ್ತೆಗಳಲ್ಲಿ ಕೇಸರಿಮಯ